ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಗೆ ಮುಂಗಾರು ಮಳೆ ಬರ್ತಾನೆ ಇಲ್ಲ. ಹೀಗಾಗಿ ಒಂದೆಡೆ ರೈತರು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. 82 ಅಡಿಗೆ ಕುಸಿತವಾಗಿರುವಂತಹ ನೀರನ್ನ ಕಂಡು ರೈತರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಆರ್ಎಸ್ ಡ್ಯಾಂನ ಅಧಿಕಾರಿಗಳು ಕೂಡ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಸಿಲ ಬೇಗೆಗೆ ದಿನದಿಂದ ದಿನಕ್ಕೆ ಕುಸಿತವಾಗ್ತಾ ಇದೆ ಕೆಆರ್ಎಸ್ ನೀರಿನ ಮಟ್ಟ. ಈಗ 12 ಟಿಎಂಸಿ ನೀರಿನಲ್ಲಿ 7 ಟಿಎಂಸಿ ನೀರು ಡೆಡ್ ಸ್ಟೋರೇಜ್ ಅಂತ ಕನ್ಸಿಡರ್ ಮಾಡ್ತಾರೆ. 70 ಅಡಿಗೆ ಕುಸಿತ ಆದರೆ ಮುಂದಿನ ದಿನಗಳಲ್ಲಿ ಕಂಟಕ ಎದುರಾಗುವಂಥದ್ದು ಫಿಕ್ಸು. ಮೈಸೂರು, ಬೆಂಗಳೂರು, ಮಂಡ್ಯಕ್ಕೆ ತೀವ್ರ ಸಮಸ್ಯೆ ಎದುರಾಗುತ್ತೆ. ಇತ್ತ ಮಳೆಯಾಗದೆ ಅತ್ತ ಡ್ಯಾಂನಲ್ಲೂ ನೀರಿಲ್ಲದೆ ಆತಂಕ ವ್ಯಕ್ತವಾಗ್ತಾ ಇದೆ, ಆತಂಕ ಎದುರಾಗ್ತಾ ಇದೆ. ಜಲಾಶಯದಲ್ಲಿ ಸದ್ಯಕ್ಕೆ ಈಗಿರುವಂತಹ ನೀರು 12.5 ಟಿಎಂಸಿ ನೀರು. ಇದರಲ್ಲಿ ನಾವು 7 ಟಿಎಂಸಿ ನೀರನ್ನು ಡೆಡ್ ಸ್ಟೋರೇಜ್ ಅಂತ ತೆಗೆದಿದ್ದೆ. ಆದರೆ ಅವೈಲೇಬಲ್ ಇರುವಂತಹ ನೀರು ಕೇವಲ 5.5 ಟಿಎಂಸಿ ಮಾತ್ರ. ಈ ನೀರು ಕೂಡ ಕುಡಿಯೋದಕ್ಕೆ ಅದಕ್ಕೆ ಇದಕ್ಕೆ ಅಂತ ಆದಷ್ಟು ಬೇಗ ಖಾಲಿಯಾಗುತ್ತೆ. ಹೀಗಾಗಿ ಜಿಲ್ಲೆಗೆ ಒಂದು ಕಡೆ ಬರದ ಆತಂಕ ಎದುರಾಗ್ತಾ ಇದ್ರೆ, ಮತ್ತೊಂದು ಕಡೆ ಇದೇ ನೀರನ್ನು ನಂಬಿರುವಂತಹ ಹಲವಾರು ಜಿಲ್ಲೆಗಳಿಗೆ ಈಗ ಭಾರಿ ಆತಂಕ ಎದುರಾಗ್ತಾ ಇದೆ. ಮತ್ತೊಂದೆಡೆ ರೈತರಲ್ಲೂ ಕೂಡ ತೀವ್ರವಾಗಿ ಆತಂಕ ಎದುರಾಗ್ತಾ ಇದೆ. ಆಯ್ತಾ